ಕೊಡ್ಬೇಕಿತ್ತಂತೆ, ಅದಕ್ಕೆ ಬೈತಿದ್ಲು. ಅಯ್ಯೋ ನಮ್ಮ ಅಟ್ಟೆಳು ಬೈತಿದ್ಲು ಕಣಪ್ಪ, ಅದೇನ್ ಕೊಟ್ಬಿಡಪ್ಪ, ತಗೋ ಕೊಟ್ಬಿಡ್ತೀನಿ ಅವಳು ಸಮಾಧಾನ. ಅಲ್ಲಿ ನನ್ ಮನೆ ದೇವ್ರಿದ್ದಂಗೆ, ನೀನು ಮೊದ್ಲೇ ಅವ್ದ್ ಮೂರ್ತಿ ಅದ್ ನಿಂದೆ ತಗೊಂಡು ಹೊಂಟೋಗು ಅಂದ. ಹೌದೇ, 5 ನಿಮಿಷ ಬತ್ತೀನಿ ನಡಿ ಅಂತ ಅಲ್ಲಿ ಹೋಗ್ಬಿಟ್ಟು ಸಂದಿಲ್ ನಿಂತ್ಕ ಎಡ್ತಿಗೆ ಫೋನ್ ಮಾಡ್ದ. ಬಡ್ಕತ್ತಿದ್ದಲ್ಲ ಅವತ್ತು, ಅದೇನ್ ತಗೋಬಾ ಅಂತ. ಈಗ ಅವ್ನ ಎಂತ ಚಾನ್ಸ್ ಕೊಟ್ಟವ್ ಗೊತ್ತಾ, ಅವ್ರ ಮನೆಗೆ ಹೋಗ್ಬೇಕಂತೆ, ಒಳಗೆ ಏನದೆ ಅದು ಮೊದ್ಲೇನ್ ಮುಡ್ತೀನಿ ಅದು ನಂದು ಅಂತ ಹೇಳ್ಬಿಟ್ಟವನೆ. ಹೇಳು, ಟಿವಿ, ವಾಷಿಂಗ್ ಮಿಷಿನ್, ಫ್ರಿಜ್ಜು ಏನ್ ಮುಟ್ಬಿಟ್ಟು ಏನ್ ತಗೋಬರನೆ ಅಂದ. ನಾವೆಲ್ಲ ನಮ್ಮ ಮನೇಲಿ ಇಲ್ವಾ, ದಡ್ನ ಜಾಣ್ಣ ನೀನು. ನಾನು ಒಂದ್ಸತ ಅವ್ರ ಮನೆಗೆ ಹೋದಾಗ ನೋಡಿವನೆ, ಅವ್ರ ಮನೆ ದೇವ್ರ ಮನೆ ಒಳಗೆ 120 ಗ್ರಾಮ್ ಬತ್ತದ ಒಂದ್ ಚಿನ್ನದ ಗಣಪತಿ ಅದೇ. ಅದೊಂದು ಮುಟ್ಬಿಟ್ಟು ಎತ್ಕೊಂಡ್ ಬಾ ಸಾಕು. ನೋಡಿದ್ಲು, ನನ್ ಗಂಡ ಮಾತು ಕೊಟ್ಟವನೆ, ಉಳಿಸ್ಬೇಕಲ್ಲ. ಯೋಚನೆ ಮಾಡಿದ್ಲು, ನಮ್ಮ ಮನೇಲಿ ಬೆಳೆ ಬಾಳು ಪದಾರ್ಥ ಅಂತ ಇರುವುದು ಅದೊಂದೇ, ಚಿನ್ನದ ಗಣಪತಿ. ಅದೊಂದು ಎತ್ಕೊಬಿಡುವ ಅಂತ ಅದೊಂದು ತಂದು ಮನೇಲಿ ಒಂದು ತೊಲೆ ಇತ್ತು ಮಧ್ಯಾಹ್ನದಲ್ಲಿ, ತೊಲೆ ಮೇಕೆ ಎತ್ತ ಮಡಗ್ಬಿಟ್ಟು ಅದ ಮರೆ ಮಾಡಿ. ಲಾಯರ್ ಬಂದ್ರು, ಏನ್ ನಿದ್ಗೈ ಕಟ್ಕೊಂಡ್ ಒಂದ್ ರೌಂಡ್ ಬಂದ್ರು ಮನೆಯೆಲ್ಲನೇ. ಸುಮ್ನೆ ದೇವ್ರ ಮನೆ ಬಂದು ನೋಡ್ತಾರೆ.